ಡೆಂಟಲ್ ಟಿಪ್ಸು ತಿಳ್ಕೊಂಡ್ಬಿಡಿ. ಈಗ ಡೆಂಟಲಲ್ಲಿ ನೀವೇನಪ್ಪ ಹುಡುಕ್ತಿರೋ ದಿನ ಬೆಳಗಾದರೆ ಹಲ್ಲು ನೋವನ್ನು ಹೋಗಿಸುವುದು ಹೇಗೆ, ಹಳದಿ ಹಲ್ಲನ್ನು ಬಿಳಿ ಮಾಡುವುದು ಹೇಗೆ, ಮುಂದಿನ ಹಲ್ಲಿನ ಗ್ಯಾಪನ್ನು ಕಡಿಮೆ ಮಾಡುವುದು ಹೇಗೆ, ಹಲ್ಲು ಉಬ್ಬನ್ನು ಕಡಿಮೆ ಮಾಡುವುದು ಹೇಗೆ, ಇಷ್ಟು ಬಿಟ್ಟರೆ ನೀವೇನಾದ್ರು ಹುಡುಕ್ತೀರಾ? ಯಾಕೆ ಅಂತಂದರೆ ಇವು ಸೌಂದರ್ಯಕ್ಕೆ ಸಂಬಂಧಪಟ್ಟಿರೋದು. ಇನ್ನೊಂದು ಹಲ್ಲು ನೋವು ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಹುಡುಕ್ತೀರ. ನೋಡಿ, ಈಗ ಹಲ್ಲು ನೋವು ಬರೋದು ಹಲ್ಲು ಪ್ರಾಬ್ಲಮ್ ಕೊಡ್ತಾ ಇದೆ, ಹೋಗಿ ರಿಪೇರಿ ಮಾಡಿಸ್ಕೊಂಡು ಆ ಹಲ್ಲು ಉಳಿಸ್ಕೊಳಪ್ಪ ಅಂತ. ನೀವು ಆ ಹಲ್ಲು ನೋವನ್ನ ಹೋಗಿಸ್ಕೊಂಡು ಮನೆ ಮದ್ದು ಹುಡ್ಕೊಂಡು ತಿರುಗೋದ್ರೆ ಹಲ್ಲು ನೋವೇನೋ ಸ್ವಲ್ಪ ಹೋಯ್ತು ಅಂತಲೇ ಇಟ್ಕೊಳ್ಳೋಣ. ಆಮೇಲೆ ಒಳಗಡೆ ಉಳ್ಕಲ್ ಜಾಸ್ತಿ ಆಗಿ ಆ ಹಲ್ಲು ಪೀಸಾಗಿ ಹೊರಟೋಗುತ್ತೆ. ನಿಮಗೆ ನೋವು ಹೋಯ್ತು, ಹಲ್ಲು ಹೋಯ್ತು. ಈ ಹಲ್ಲು ಹೋಗಿಸ್ಕೊಳ್ಳೋದಕ್ಕೋಸ್ಕರ ನೀವು ಹಲ್ಲು ನೋವೇನಕ್ಕೆ ಕಡಿಮೆ ಮಾಡ್ಕೋಬೇಕು? ಹಲ್ಲು ನೋವು ಬರೋದೇ ನೀವು ಹಲ್ಲು ರಿಪೇರಿ ಮಾಡಿಸ್ಕೊಂಡು ಸರಿ ಮಾಡಿಸ್ಕೊಳ್ಳಿ ಅಂತ. ಅದಕ್ಕೆ ನೀವೇನು ಮಾಡಬೇಕು? ಹಲ್ಲನ್ನು ಕನ್ನಡಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಲ್ಲಿನ ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಆಗಿದ್ದಾಗ ಅಲ್ಲಿ ಉಳ್ಕಲ್ ಶುರುವಾಯಿತು ಅಂತ ಲೆಕ್ಕ. ಆವಾಗ ನಿಮ್ಗೆ ಯಾವ ಪೈನ್ ಇರಲ್ವಲ್ಲ, ನೀವು ಹೋಗಲ್ಲ. ಆಮೇಲೆ ಅದು ಉಳ್ಕಲ್ಲು ಸ್ವಲ್ಪನೇ ಮುಂದಕ್ಕೆ ಹೋಗಿ ಹಲ್ಲಿನ ಮಧ್ಯಕ್ಕೆ ಹೋದಾಗ ನಿಮಗೆ ಸ್ವೀಟ್ ತಿಂದಾಗ ಒಂದು 5 ನಿಮಿಷ ಜುಮ್ ಅನ್ನುತ್ತೆ, ಐಸ್ ಕ್ರೀಮ್ ತಿಂದಾಗ ಜುಮ್ ಅನ್ನುತ್ತೆ. ಅಂದರೆ ಉಳ್ಕಲ್ ಜಾಸ್ತಿ ಆಯಿತು ಅಂತ. ಈ ನೋವು ಇಲ್ಲದೇ ಇದ್ದಾಗಲೂ, ಈ ಸೆನ್ಸಿಟಿವಿಟಿ ಜುಮ್ ಇಲ್ಲದೇ ಇದ್ದಾಗಲೂ ನೀವು ಮುಂಚೆನೇ ಹೋದರೆ ಅಲ್ಲಿಗೆ ಆ ಪಾರ್ಟ್ನ ಟ್ರಿಮ್ ಮಾಡಿ ತೆಗೆದು ಫಿಲ್ಲಿಂಗ್ ಅಂತ ಮಾಡ್ತಾರೆ. ಅವಾಗ ನಿಮ್ಗೆ ಅಲ್ಲಿ ಉಳಿತು. ಅದ್ರ ಬದಲು ನೋವನ್ನು ಹೋಗಿಸ್ಕೊಂಡ್ರೆ ಏನು ಪ್ರಯೋಜನ? ದಿನ ಬೆಳಗಾದರೆ ಹಲ್ಲು ನೋವು ಮನೆ ಮದ್ದು ಏನು, ಲವಂಗ ಹಾಕೊಳ್ಳಿ, ಬೆಳ್ಳುಳ್ಳಿ ಹಾಕೊಳ್ಳಿ, ಇದರಿಂದ ಏನಾದ್ರು ಪ್ರಯೋಜನ ಆಯಿತಾ? ನೀವೇ ಯೋಚನೆ ಮಾಡಿ. ಆಮೇಲೆ ಹಳದಿ ಹಲ್ಲುಗಳನ್ನ ಬಿಳಿ ಹಲ್ಲು ಮಾಡ್ಕೊಳ್ಳೋದು ಹೇಗೆ ಅಂತ ಕೆಲವರು ಬುದ್ಧಿವಂತರು ಹೇಳ್ಬಿಟ್ಟಿದ್ದಾರೆ. ನಿಂಬೆಹಣ್ಣು ತೊಗೋಬೇಕಂತೆ, ಇಲ್ಲ ಕೋಲ್ಗೇಟ್ ಒಳಗಡೆ ಸೋಡಾ ಹಾಕೋಬೇಕಂತೆ, ಉಪ್ಪು ಹಾಕೋಬೇಕಂತೆ, ನಿಂಬೆ ರಸ ಹಾಕೋಬೇಕಂತೆ. ಈಗ ಟೂತ್ ಪೇಸ್ಟ್ ಒಳಗಡೆ ನಿಂಬೆಹಣ್ಣು ಹಾಕಿದ್ರೆ ಬಿಳಿಗಾಗೋದಾಗಿದ್ದರೆ ಅದೇನೋ ಈಗ ಪೇಸ್ಟ್ ಕಂಪ್ನಿಗೆ ಗೊತ್ತಾಗ್ತಿರ್ಲಿಲ್ವಾ? ಅವರೇ ಹಾಕ್ತಿದ್ರಲ್ವಾ? ಅವಾಗ ನೀವು ಈ ಟೂತ್ ಪೇಸ್ಟ್ನಲ್ಲಿ ನಿಂಬೆ ಹಣ್ಣಿನ ರಸವಿದೆ ಅಂತ ನೋಡ್ಬೋದಿತ್ತು, ಈಗ ಉಪ್ಪಿದೆ ಅಂತ ನೋಡ್ತಿರಲ್ಲ ಹಾಗೆ ಅಲ್ವಾ? ಇಷ್ಟು ಸಣ್ಣ ಯೋಚನೆ ಮಾಡಲ್ಲ ನೀವು. ಅವ್ರು ಹೇಳಿದ ತಕ್ಷಣವೇ ಟೂತ್ ಪೇಸ್ಟ್ ತೊಗೊಳ್ಳೋದು. ಕೆಲವರು ಮುಖಕ್ಕೆ ಹಾಕೊಳ್ತಾರೆ ಬಿಳಿಗಾಗಬೇಕು ಅಂತ, ಕೆಲವರು ಹಲ್ಲು ಬಿಳಿಗಾಗಬೇಕು ಅಂತ ಹಾಕೊಳ್ತಾರೆ. ಈಗ ಹಾಕಿ ನಿಂಬೆ ರಸನ ಹಲ್ಲು ಮೇಲೆ ಹಾಕೋರು ಏನಾಗುತ್ತೆ? ಅದು ನಿಂಬೆಹಣ್ಣು ಅಸಿಡಿಕ್ ಇರುತ್ತೆ. ಅಸಿಡಿಕ್ ಇರೋದ್ರಿಂದ ನಿಮ್ಗೆ ಅಲ್ಲಿ ಜುಮ್ ಅನ್ನೋಕ್ಕೆ ಶುರುವಾಗುತ್ತೆ. ಆಮೇಲೆ ಯಾವುದೋ ಪಿಕ್ಚರ್ ಆಡಿದೆಯಲ್ಲ, ಜುಮ್ ಮಾಯ ಅಂತ ಹಾಡು ಹೇಳ್ಕೊಂಡು ಜುಮ್ ಅಂತ ಓಡಾಡಬೇಕಾಗತ್ತೆ. ಆದ್ದರಿಂದ ಯಾವುದೇ ಉಪಯೋಗ ಇವ್ರು ಹೇಳೋ ಈ ಸುಳ್ಳುಗಳಿಂದ ಆಗಲ್ಲ. ನೀವು ಡೆಂಟಿಸ್ಟ್ ಹತ್ರ ಹೋದರೆ ಅವರು ಅಲ್ಲಿ ಮೇಲೆ ಕೊಳೆ ಸ್ಟೈನ್ ಅಂತ ಇದ್ರೆ ಅದು ಕ್ಲೀನ್ ಮಾಡಿ ತೆಗಿತಾರೆ. ಈ ಸಿಗರೇಟು, ಕಾಫಿ, ಗುಟ್ಕಾ ತಿನ್ನೋರಿಂದ ಆಗೋ ಸ್ಟೈನ್ನ ನೀವು ಅರ್ಧ ಗಂಟೆಯಲ್ಲೇ ಒಂದು 500 ರೂಪಾಯಿ ಖರ್ಚು ಮಾಡೋದು ಸರಿಯಾಗುತ್ತೆ. ಇವ್ರು ಹೇಳೋ ರೀತಿ ನಿಂಬೆಹಣ್ಣಿಂದ ಉಜ್ಜಿದ್ರೆ, ಸೋಡಾ ಹಾಕಿ ಉಜ್ಜಿದ್ರೆ ಸರಿ ಆಗಲ್ಲ. ಇನ್ನು ಕೆಲವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಈಗ ಟೆಟ್ರಾಸೈಕ್ಲಿನ್ ಸ್ಟೈನ್ಸ್ ಅಂತ ಹೇಳ್ತೀವಿ. ಟೆಟ್ರಾಸೈಕ್ಲಿನ್ ಅನ್ನೊಂದು ಆ್ಯಂಟಿಬಯೋಟಿಕ್ನ ಗರ್ಭಿಣಿ ಮಹಿಳೆಯರು ಏನಾರು ಸೇವಿಸಿದರೆ ಅವ್ರ ಮಕ್ಕಳು ಹಲ್ಲುಗಳು ಹಳದಿ ಆಗುತ್ತೆ. ಇದನ್ನು ನೀವು ಏನು ಮಾಡಿದ್ರೂ ಹೋಗ್ಸೋಕ್ಕಾಗಲ್ಲ. ಆಮೇಲೆ ನೀರಲ್ಲಿ ಫ್ಲೂರೈಡ್ ಜಾಸ್ತಿ ಆದರೆ ಫ್ಲೂರೋಸಿಸ್ ಅಂತ ಆಗಿ ಅದು ಬ್ರೌನ್ ಕಲರಿಗೆ ತಿರುಗುತ್ತೆ. ಇಲ್ಲ ಅಂತಂದರೆ ಫ್ಲೂರೋಸಿಸ್ ಕಡಿಮೆ ಆದರೆ ಉಳ್ಕಲ್ಲಾಗುತ್ತೆ, ಫ್ಲೂರೋಸಿಸ್ ಜಾಸ್ತಿ ಆದರೆ ಬ್ರೌನ್ ಕಲರ್ ಆಗುತ್ತೆ. ಈ ರೀತಿ ಆದಾಗ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಅದಕ್ಕೆ ಬ್ಲೀಚಿಂಗ್ ಅಂತ ಮಾಡಿಸ್ಕೋಬೇಕಾಗುತ್ತೆ. ಡೆಂಟಿಸ್ಟ್ ಹತ್ರ ಹೋದ್ರೂ ನೀವು ಬ್ಲೀಚಿಂಗ್ ಅಂತ ಮಾಡಿಸ್ಕೋಬೋದು. ಇಲ್ಲ ನೀವು ಮನೇಲೇ ಮಾಡ್ಕೊಳ್ತೀನಿ ಅನ್ನೋದಾದರೆ ಬ್ಲೀಚಿಂಗ್ ಕಿಟ್ ಅಂತ ಈ ಫೇಮಸ್ ಕಂಪ್ನಿಯಾಗಿರೋ ನೀವು ಡೈಲಿ ಉಪಯೋಗಿಸ್ತಾರೋ ಕಂಪ್ನಿಯರೇ ತಯಾರು ಮಾಡಿರೋ ಬ್ಲೀಚಿಂಗ್ ಕಿಟ್ ಇದೆ. ಅದು ಅದ್ರ ಓದ್ಕೊಂಡು ಅದನ್ನು ತೊಗೊಂಡು ನೀವೇ ಬ್ಲೀಚಿಂಗ್ ಮಾಡಿಕೊಂಡ್ರೆ ನಿಮ್ಮಲ್ಲಿ ಸ್ವಲ್ಪ ಬಿಳಿಗಾಗುತ್ತೆ. ಅದು ಬಿಟ್ಬಿಟ್ಟು ಇವರು ಬಾಯಿಗೆ ಬಂದಿದ್ದೇನೋ ಹೇಳ್ತಾರೆ, ನೀವು ಅದನ್ನು ಕೇಳಿ ಎಷ್ಟು ಜನ ಟ್ರೈ ಮಾಡಿದ್ದೀರೋ ಯಾವುದೇ ಪ್ರಯೋಜನ ಅದರಿಂದ ಆಗಲ್ಲ. ಇನ್ನು ಹಲ್ಲು ಮಧ್ಯೆ ಗ್ಯಾಪು ಕಡಿಮೆ ಮಾಡೋವಂಥದ್ದು ಅಡುಗೆ ಮನೇಲಿ ಯಾವುದೂ ಇಲ್ವಲ್ಲ, ಅದಕ್ಕೆ ಅದ್ರ ಬಗ್ಗೆ ಅವ್ರ ತಂಟಿಗೆ ಹೋಗಿಲ್ಲ. ಯಾಕೆಂದರೆ ಯಾವುದೋ ಆಯ್ಕೆ ಹಲ್ಲು ಮಧ್ಯೆ ಗ್ಯಾಪ್ ಕಡಿಮೆ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಯಾವ್ದನ್ನಾರು ಹಲ್ಲು ಮಧ್ಯೆ ಹಾಕ್ಕೊಳ್ಳಿ ಗ್ಯಾಪ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಹೇಳ್ಬೋದು ಮುಂದಕ್ಕೆ. ಯಾಕೆ ನೀವು ಕೇಳೋಕ್ಕೆ ರೆಡಿ ಇದ್ದೀರಲ್ಲ, ನೀವು ಕೇಳೋಕ್ಕೆ ರೆಡಿ ಇದ್ದೀರಾ, ಅವ್ರು ಹೇಳೋಕ್ಕೆ ರೆಡಿ ಇದ್ದಾರೆ, ಕೇಳ್ತೀರಾ. ಹಲ್ಲು ಮಧ್ಯೆ ಗ್ಯಾಪ್ ಕಡಿಮೆ ಮಾಡಬೇಕು ಅಂತ ಅಂದರೆ ಹಲ್ಲು ಉಬ್ಬಿರುತ್ತೆ. ಹಲ್ಲು ಉಬ್ಬಿಗೆ ನೀವು ಕ್ಲಿಪ್ ಹಾಕಿಸ್ಕೊಳ್ಳೋದ್ರಿಂದ ಹಲ್ಲು ಒಳಗಡೆ ಹೋಗೋದ್ರಿಂದ ಉಬ್ಬು ಕಡಿಮೆ ಆಗುತ್ತೆ, ಹಲ್ಲು ಒಳಗಡೆ ಹೋಗುತ್ತೆ. ಆಮೇಲೆ ತಿಂದು ಸಿಗಾಕೊಳ್ಳೋದು ಕಡಿಮೆಯಾಗಿ ನಿಮಗೆ ಉಳ್ಕಲ್ಲಾಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಬರೀ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಉಬ್ಬಲನ್ನ ಸರಿ ಮಾಡ್ಕೊಳ್ಳೋದು. ಅದು ಬಿಟ್ಟು ಇನ್ಯಾವಾಗ ನಿಮಗೆ ಹಲ್ಲು ಮಧ್ಯೆ ಗ್ಯಾಪ್ ಬರುತ್ತೆ? ಹಲ್ಲುಗಳು ಚಿಕ್ಕ ಸೈಜ್ ಇದ್ದಾಗ ನಿಮ್ಮ ಮುಖಕ್ಕೆ ತಕ್ಕನಾಗಿ ದೊಡ್ಡ ಸೈಜಿನ ಹಲ್ಲಿಲ್ಲ, ಹುಟ್ಟಿದಾಗಲೇ ಚಿಕ್ಕದಾಗಿ ಹುಟ್ಬಿಟ್ಟಿದೆ. ಅವಾಗ ಅದ್ರ ಮೇಲೆ ಸೆರಾಮಿಕ್ ಅಂತ ಮಾಡಿ
ಆರ್ಟಿಫಿಷಿಯಲ್ ಹಲ್ಲುಗಳನ್ನ ಅದ್ರ ಮೇಲೆ ಫಿಕ್ಸ್ ಮಾಡಿ ಗ್ಯಾಪ್ನ ಕ್ಲೋಸ್ ಮಾಡ್ಬೋದು. ಇಲ್ಲ ಅಲ್ಲಿ ನಿಮ್ದು ಅಲ್ಲಿ ತುಂಬ ದೊಡ್ಡದಾಗಿದೆ ನಿಮ್ಮ ಮುಖಕ್ಕೆ, ಮುಖ ಚಿಕ್ಕದು ಅಂದಾಗ ಸ್ವಲ್ಪ ಅಲ್ಲನ್ನ ಸ್ವಲ್ಪ ಟ್ರಿಮ್ ಮಾಡಿ ಲೆವೆಲ್ ಮಾಡ್ಬೋದು. ಈ ರೀತಿ ಡೆಂಟಿಸ್ಟ್ ಹತ್ರ ನೀವು ಮಾಡಿಸ್ಕೋಬೇಕು ಹೊರತು ಇಲ್ಲಿ ಯಾರ್ಯಾರೋ ಬಾಯಿಗೆ ಬಂದದ್ದು ಹೇಳೋದನ್ನ ಕೇಳಿ ಇರೋ ಹಲ್ಲುಗಳನ್ನ ಹಾಳು ಮಾಡಿಕೊಂಡು ಏನೂ ತಿನ್ನೋದಕ್ಕೆ ಆಗದೇ ಇರೋ ಥರ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನೀವು ಆಹಾರನ ಚೆನ್ನಾಗಿ ಅಗ್ಗಿದ್ರೆ ಮಾತ್ರ ಅದು ಚೆನ್ನಾಗಿ ಕ್ರಶ್ ಆದರೆ ಅದರೊಳಗೆ ಆಹಾರದಲ್ಲಿರೋ ಮೈಕ್ರೋ ನ್ಯೂಟ್ರಿಷನ್ಸ್ ಎಸ್ಪೆಷಲಿ ಈ ಮೈಕ್ರೋ ನ್ಯೂಟ್ರಿಷನ್ ಚೆನ್ನಾಗಿ ಅಗಿದ್ರೆ ಮಾತ್ರ ನಮ್ಮ ಬಾಡಿನಲ್ಲಿ ಅಬ್ಸರ್ವ್ ಆಗೋದು. ಅದರಿಂದ ಚೆನ್ನಾಗಿ ಅಗಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಲ್ಲುಗಳನ್ನ ಕೇವಲ ಸೌಂದರ್ಯಕ್ಕೆ ಅಂತ ಮುಂದ್ಗಡೆಯಲ್ಲಿ ಚೆನ್ನಾಗಿದ್ರೆ ಸಾಕು, ಹಿಂದ್ಗಡೆಯಲ್ಲಿ ಹಾಳಾಗೋದ್ರೂ ಪರವಾಗಿಲ್ಲ ಅನ್ಕೋಬೇಡಿ. ಹಲ್ಲು ಚೆನ್ನಾಗಿದ್ದರೆ ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅದರಿಂದ ಅಲ್ಲಿನ ಆರೋಗ್ಯದ ಕಡೆಗೆ ಗಮನ ಕೊಡೋದು ಇಂಪಾರ್ಟೆಂಟು. ಅಲ್ಲಿ ಕೀಳಿಸೋದ್ರಿಂದ ಕಣ್ಣಿಗೆ ಯಾವುದೇ ತೊಂದರೆ ಆಗಲ್ಲ. ಅದೊಂದು ಮೂಢನಂಬಿಕೆ ಥರ ಬೆಳೆದ್ಬಿಟ್ಟಿದೆ. ಎಲ್ಲ ವಿದ್ಯಾವಂತರು ಕೂಡ ನಂಬ್ತಾರೆ. ನೀವು ಅಲ್ಲಿ ಕೀಳ್ಸೋದು ಬೇಡ ಅಂತಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿ ಅಲ್ಲಿ ನಾವು ಉಳಿಸ್ಕೋಬೋದು. ಕೀಳ್ಸೋದೇನು ಬೇಕಾಗಲ್ಲ. ನೀವು ನೋವಿರಲಿ ಇಲ್ದಲೇ ಇರಲಿ ಪ್ರತಿ 6 ತಿಂಗಳಿಗೆ ಒಂದ್ಸಲ ಡೆಂಟಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸೋದು ಒಳ್ಳೆಯದು. ಆಮೇಲೆ ಬ್ರಷಿಂಗ್ ಟೆಕ್ನಿಕ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಬ್ರಷಿಂಗ್ ಟೆಕ್ನ 45 ಡಿಗ್ರಿ ಆ್ಯಂಗಲ್ ಇಟ್ಕೊಂಡು ಮೇಲ್ಗಡೆ ಎಲ್ಲ ಕೆಳಗಡೆ ಎಲ್ಲ ಈ ರೀತಿ ಮೇಲೆ ಕೆಳಗಡೆ ಬ್ರಷ್ ಮಾಡ್ತಿರಲ್ಲ ಆ ರೀತಿ ಉಜ್ಜಬೇಕು, ಅಡ್ಡಡ್ಡ ಉಜ್ಜಬಾರ್ದು. ಆಮೇಲೆ ಒಂದಲ್ಲಿಗೆ 4 ಸಲ ನೀವು ಉಜ್ಜಿದ್ರೆ ಸಾಕು. ಅರ್ಧ ಜಾಸ್ತಿ ಉಜ್ಜಿದಷ್ಟು ಜಾಸ್ತಿ ಬಿಳಿ ಆಗುತ್ತೆ ಅಂದರೆ ಅಲ್ಲಿನ ಬುಡ ಸವಿಯುತ್ತೆ, ಅಲ್ಲಿ ಡ್ಯಾಮೇಜ್ ಆಗುತ್ತೆ, ಒಳ್ಳೆಯದಾಗಲ್ಲ. ಕೆಲವರು ಟಿ ವಿ ನೋಡಿಕೊಂಡು ಪೇಪರ್ ನೋಡಿಕೊಂಡು ಅರ್ಧ ಗಂಟೆ ಉಜ್ತಾರೆ, ಕ್ಲೀನಾಗಿ ಆಗ್ಬಿಡುತ್ತೆ ಅಂತ ಆಗಲ್ಲ. ಆಮೇಲೆ ಅಡ್ಡಡ್ಡ ಉಜ್ಜೋದ್ರಿಂದ ತಿಂದಿದ ಆಹಾರ ಹೊರಗಡೆ ಬರೋದ್ರ ಬದಲು ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಆಮೇಲೆ ಬ್ರಷಿಂಗ್ ಒಂದೇ ಸಾಕಾಗಲ್ಲ, ಅಲ್ಲಿನ ಮಧ್ಯ ಬ್ರಷ್ಗೆ ಹೋಗಲ್ವಲ್ಲ, ಅದಕ್ಕೆ ಡೆಂಟಲ್ ಫ್ಲಾಸ್ ಅಂತ ಸಿಗುತ್ತೆ. ಈ ಫ್ಲಾಸ್ಗಳಿಂದ ನೀವು ಎಲ್ಲ ಅಲ್ಲಿ ಮಧ್ಯೆ ನೀವು ಅದನ್ನು ಪಾಸ್ ಮಾಡೋದ್ರಿಂದ ಅಲ್ಲಿನ ಮಧ್ಯೆ ಏನೇ ಇದ್ರೂ ಹೊರಗಡೆ ಬರೋದ್ರಿಂದ ಸರಿ ಹೋಗುತ್ತೆ. ಇನ್ನೂ ಇನ್ನೂ ಒಳ್ಳೆ ಕ್ಲೀನಿಂಗ್ ಮಾಡ್ಕೋಬೇಕಂತಂದರೆ ಡೆಂಟಿಸ್ಟ್ ಹತ್ರ ಹೋಗಿ ಪ್ರತಿ 6 ತಿಂಗಳಿಗೋ ಇಲ್ಲ ತೀರಾ ಒಂದು ವರ್ಷಕ್ಕೆ ಒಂದ್ಸಲ ಆದರೂ ಕ್ಲೀನ್ ಮಾಡಿಸ್ಕೊಳ್ಳಿ. ಇದಕ್ಕೆಲ್ಲ ತುಂಬ ದುಡ್ಡು ಖರ್ಚಾಗಲ್ಲ. ಡೆಂಟಿಸ್ಟ್ ಹತ್ರ ನೀವು ಎಷ್ಟು ಬೇಗ ಹೋಗ್ತಿರೋ ಯಾವುದೇ ಟ್ರೀಟ್ಮೆಂಟ್ಗೂ ಅಷ್ಟೇ ದುಡ್ಡು ನಿಮಗೆ ಕಡಿಮೆ ಆಗುತ್ತೆ. ನೀವು ಎಷ್ಟು ಲೇಟಾಗಿ ಹೋಗ್ತಿರೋ ಅಷ್ಟೇ ದುಡ್ಡು ಜಾಸ್ತಿ ಆಗುತ್ತೆ. ನೀವು ಏನು ಹುಡುಕ್ತೀರಾ ಅಂತಂದರೆ ನಿಮ್ಗೆ ಅಲ್ಲಿನ ಬಗ್ಗೆ ಚೂರು ಯೋಚನೆ ಇಲ್ಲ. ಅಲ್ಲಿ ಹಳದೆ ಆದರೆ ನನ್ನ ಚೆನ್ನಾಗಿ ಕಾಣಿಸಲ್ವಲ್ಲ, ಆಮೇಲೆ ಅಲ್ಲಿ ಹಿಂದ್ಗಡೆ ನೋವಾದರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಲ್ಲಿ ಎಲ್ಲಲ್ಲೂ ಉದುರೋದ್ರೆ. ಯಾಕೆ ಅಂತಂದರೆ ನೋವು ಇನ್ನು ತಡಿಯೋಕ್ಕಾಗಲ್ಲ ಅಂದಾಗ ಎಲ್ಲ ರೀತಿ ಮನೆ ಮದ್ದು ಮಾಡಿ ಇನ್ನು ಬೇರೆ ದಾರಿ ಇಲ್ಲ ಅಂತ ಅಂದಾಗ ಕೀಳಿಸ್ಬಿಡೋಣ ಅಂತ ಹೋಗ್ತೀರ. ಅಲ್ಲೂ ಹೋಗಿ ಕೀಳ್ಸೋದು ಬೇಡವೋ ಅಂತ ಯೋಚನೆ ಮಾಡಿ ಆಮೇಲೆ ಕೀಳ್ಸೋದ್ರ ಬದಲು ನೀವು ರೂಟ್ ಕೆನಾಲ್ ಮಾಡಿಸ್ಕೋಬೋದು. ಆಮೇಲೆ ಗ್ಯಾಪ್ ಆಗೇ ಬಿಟ್ಟರೆ ಆ ಜಾಗ ಶ್ರಿಂಕ್ ಆಗಿ ನಿಮಗೂ ಶೇಪ್ ಕೂಡ ಚೇಂಜ್ ಆಗ್ಬೋದು. ಅದಕ್ಕೆ ಕೀಳ್ಸಿ 6 ತಿಂಗಳಾದಮೇಲೆ ಅಲ್ಲಿ ಕಟ್ಟಿಸ್ಕೊಳ್ಳಿ. ನೋಡಿ, ಇಷ್ಟು ನೀವು ಸಾಮಾನ್ಯವಾಗಿ ನೀವು ಡೆಂಟಲ್ ಬಗ್ಗೆ ತಿಳ್ಕೊಬೇಕಾದ ವಿಷಯಗಳು. ಆಮೇಲೆ ಚಿಕ್ಕ ಮಕ್ಳಿಗೆ 20 ದೊಡ್ಡವರಿಗೆ 32 ಚಿಕ್ಕ ಮಕ್ಳಿಗೆ 20 ಎಲ್ಲಿವರೆಗೆ ಇರುತ್ತೆ, ಅವ್ರು 5 ವರ್ಷ ಆಗೋವರೆಗೆ. 6ನೇ ವರ್ಷಕ್ಕೆ ಎಲ್ಲ ಲಾಸ್ಟಲ್ಲಿ ಅವ್ರ ಮುಖನೂ ದೊಡ್ಡದಾಗೋದ್ರಿಂದ ಆ ಜಾಗದಲ್ಲಿ ಒಂದು ಹಲ್ಲು ಬಂದು 24 ಆಗುತ್ತೆ. 12ನೇ ವಯಸ್ಸಿಗೆ ಮತ್ತೆ 4 ಎಲ್ಲ ಕಡೆ ಬರೋದ್ರಿಂದ 28 ಆಗುತ್ತೆ. 18 ವರ್ಷಕ್ಕೆ ಮತ್ತೆ ಕೊನೆ ಲಾಸ್ಟಲ್ಲಿ ದೌಡೆ ಬೆಳೆದಾಗೆ ಮತ್ತೆ ಇನ್ನೊಂದಲ್ಲ ಬರೋದ್ರಿಂದ 32 ಆಗುತ್ತೆ. ಈಗೇನಾಗುತ್ತೆ, 7 ವರ್ಷದ ಮಗುಗೆ ಲಾಸ್ಟಲ್ಲೂ ಉಳ್ಕಲ್ಲಾಗಿರುತ್ತೆ. ಅದು ಪರ್ಮನೆಂಟ್ ಅಲ್ಲ, ಬಿದ್ದಲ್ಲ, ಹೊಸ್ದಾಗಿ ಹುಟ್ಟಿರೋ ಪರ್ಮನೆಂಟ್ ಅಲ್ಲು. ನೀವು ಸಾಮಾನ್ಯವಾಗಿ ಏನು ತಿಳ್ಕೊಬಿಡ್ತೀರ ಅಂದರೆ ಅದು ಬೀಳೋ ಹಲ್ಲು ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡಿ ಅವು ಹಲ್ಲು ಉಳ್ಕಲಾಗೋ ಥರ ಮಾಡ್ತೀರ. ಆಮೇಲೆ ಬಾಟ್ಲಲ್ಲಿ ಕುಡಿಸ್ಬೇಡಿ. ಬಾಟ್ಲಲ್ಲಿ ಹಾಲು ಕುಡಿಸೋದ್ರಿಂದ ಮಕ್ಕಳಿಗೆ ಮೇಲ್ಗಡೆ ಹಲ್ಲು ಯಾವಾಗಲೂ ಸಕ್ಕರೆಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಬೇಗ ಉಳ್ಕಲ್ಲಾಗಿ ಬೇಗ ಉದುರೋಗ್ಬಿಡ್ತವೆ. ಬೇಗ ಹಾಲುಗಳು ಉದುರೋಗೋದ್ರಿಂದ ಪರ್ಮನೆಂಟ್ ಹಲ್ಗಳಿಗೆ ಸರಿಯಾಗಿ ಆವೋ ಜಾಗಕ್ಕೆ ಬರೋಕ್ಕಾಗದಿಲ್ಲ, ಹಿಂದೆ ಮುಂದೆ ಉಟ್ಕೊಳ್ತವೆ. ಆಮೇಲೆ ಮೇಲ್ಗಡೆ ಹೊಸಡು ಬಿಗ್ಗಿಯ ಬೆಳ್ಕೊಳ್ಳೋದ್ರಿಂದ ಅವು ಬೇಗ ಹೊರಗಡೆ ಬರಲ್ಲ, ಬಂದ್ರೂ ಹಿಂದೆ ಮುಂದೆ ಉಟ್ಕೊಳ್ತವೆ. ಅದರಿಂದ ಮಕ್ಕಳುಗಳನ್ನು ಕೂಡ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಷ್ಟು ತಿಳ್ಕೊಂಡ್ರೆ ಸಾಕು ಅನಿಸುತ್ತೆ. ಇನ್ನು ಉಳಿದಿದ್ದ ಕೆಲಸನ ಡೆಂಟಿಸ್ಟಿಗೆ ಬಿಡಿ, ಅವ್ರು ತಿಳ್ಕೊಂಡು ನಿಮ್ಗೇನು ಬೇಕು ಅಂತ ಮಾಡ್ತಾರೆ. ನೀವು ನಿಮ್ಮ ಲೆವೆಲಿಗೆ ತಿಳ್ಕೊಬೇಕಾಗಿರೋದು ಡೆಂಟಲ್ ಬಗ್ಗೆ ಇಷ್ಟೇ. ನಮಸ್ಕಾರ.